ನಾವ್ಯಾರು ಅಂತ ಅಂದರೆ ಹೂ ಎಮ್ ಐ ಅನ್ನೋ ಪ್ರಶ್ನೆಗೆ ಉತ್ತರ ಸುಲಭ ಅಲ್ಲ. ನಾವು ಮಿಕ್ಕೆಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬಲ್ಲವರು ಆದ ಮೇಲೂ ಹೂ ಎಮ್ ಐ ಅನ್ನೋ ಪ್ರಶ್ನೆಗೆ ಉತ್ತರ ಬಾಕಿ ಉಳಿದಿರುತ್ತೆ. ಈಗ ನೀವೇ ಮಕ್ಕಳಾದ ನೀವು, ಹಿರಿಯರಾದ ನೀವು ಒಂದು ಕ್ಷಣ ನಾನು ಯಾರು ಅನ್ನೋ ಪ್ರಶ್ನೆನ ಕೇಳಿಕೊಂಡ್ರೆ ನಿಮಗೆ ಗೋಚರಿಸುತ್ತೆ, ಅದಕ್ಕೆ ಉತ್ತರ ಸುಲಭ ಅಲ್ಲ ಅಂತ. ಇನ್ನು ಮಿಕ್ಕಿದ್ದೆಲ್ಲದಕ್ಕೂ ನಾವು ಉತ್ತರ ಹೇಳ್ಬೋದು, ಇವ್ರು ಯಾರೋ ಅವ್ರು ಯಾರು ಅನ್ನೋದಕ್ಕೆ ಹೇಳ್ಬೋದು. ನಾವು ಯಾರು ಅನ್ನೋದಕ್ಕೆ ಉತ್ತರ ಅಷ್ಟು ಸುಲಭವಾಗಿರೋದಿಲ್ಲ. ಅದು ಮೊದಲನೇದು. ತೀರಾ ಅದರ ಫಿಲಸಾಫಿಕಲ್ ಲೇಯರ್ಗೆ ಹೋಗ್ಬೇಕಾದ್ರೆ ಇದು 10 ನಿಮಿಷದ ಭಾಷಣ ಹೋಗಿ 10 ಗಂಟೆ ಕಾಲದ ಭಾಷಣ ಆಗ್ಬಿಡುತ್ತೆ. ಅದರಿಂದ ಬರೀ ಪ್ರಶ್ನೆ ಕೇಳಿಬಿಟ್ಬಿಡ್ತೀನಿ. ಎರಡನೇದು ಬೇಕಾಗಿರೋದು ಒಂದು ಲೋಕಸ್ ಸ್ಟ್ಯಾಂಡೈ, ಅಂದರೆ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದರ ಗ್ರಹಿಕೆ ಜೀವನ ಅರ್ಥ ಮಾಡ್ಕೊಳ್ಬೇಕಾದ್ರೆ. ಆ ಲೋಕಸ್ ಸ್ಟ್ಯಾಂಡೈ ಅಂದರೆ ಏನಪ್ಪ ಅಂತಂದರೆ, ಅದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಗಿವ್ ಇಟ್ ಅ ಹ್ಯಾಂಡಲ್ ನಾನು ನಿಮ್ಗೆ ಹೇಳ್ತೀನಿ. ಮನುಷ್ಯ ಜೀವಿ ವಾಸ್ ಪ್ರೋಗ್ರಾಮ್ಡ್ ಟು ಡೂ ಜಸ್ಟ್ 2 ಥಿಂಗ್ಸ್. ಎರಡೇ ವಿಷಯಗಳನ್ನು ಮಾಡಬೇಕಾಗಿದ್ದು ಮನುಷ್ಯ ಜೀವಿ. ಏನಪ್ಪ ಎರಡು ವಿಷಯ? ಒಂದು ಪ್ರಮುಖವಾಗಿ ಟು ಫೈಂಡ್ ಇಟ್ಸ್ ಪ್ರೇ, ಆಹಾರವನ್ನು ಹುಡುಕೋದು. ಎರಡನೇದು ಟು ಎಸ್ಕೇಪ್ ಫ್ರಮ್ ಅ ಪ್ರಿಡೇಟರ್, ತನ್ನನ್ನು ತಿನ್ನುವಂತಹ ಇನ್ನೊಂದು ಪ್ರಾಣಿಯಿಂದ ತಪ್ಪಿಸ್ಕೊಳ್ಳೋದು. 500 ವರ್ಷದ ಹಿಂದೆ, 5000 ವರ್ಷದ ಹಿಂದೆ ನೀವು ಹೋದರೆ ಮನುಷ್ಯ ಜೀವಿ ಮಾಡಬೇಕಾಗಿದ್ದು ಇಷ್ಟನ್ನೇ. ಇವತ್ತು ಬಿಕಾಸ್ ವಿ ಹ್ಯಾವ್ ಸೆಕ್ಯೂರ್ಡ್ ಅವರ್ ಲೈಫ್ಸ್, ನಮ್ಮ ಜೀವನನ ನಾವು ಕಂಫರ್ಟಬಲ್ ಮಾಡ್ಕೊಂಡಿರುವಂತಹ ಇವತ್ತಿನ ಹೊತ್ತಿನಲ್ಲಿ ನಾವು ಇದಿಷ್ಟನ್ನೇ ಮಾಡಬೇಕಾಗಿಲ್ಲ. ಇನ್ನು ಹಲವು ವಿಷಯಗಳನ್ನು ವಿ ಕ್ಯಾನ್ ಗೋ ರೈಸ್ ಇನ್. ಇದಕ್ಕೊಂದು ಇನ್ನೊಂದು ದೀರ್ಘವಾದ ವ್ಯಾಖ್ಯಾನ ಇದೆ, ಈ ಹೈರಾರ್ಕಿ ಆಫ್ ನೀಡ್ಸ್ ಅಂತ ಎಲ್ಲ ಬರುತ್ತೆ. ಅದನ್ನು ಹೇಳೋದಕ್ಕೆ ಹೋಗಲ್ಲ ಸಮಯದ ಅಭಾವದಿಂದಾಗಿ. ಆದರೆ ಏನಪ್ಪ ಅಂತ ಅಂದರೆ, ಇವತ್ತು ನಾವು ಮೇಲ್ಸ್ತರದ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತೀವಿ. ಹಾಗೆ ಮಾಡುವಂಥ ಸಮಯದಲ್ಲಿ ಒಂದು ಬಗೆಯ ಅಹಂಕಾರದಿಂದ ನಾವು ವಿ ಥಿಂಕ್ ವಿ ಆರ್ ಕೇಪಬಲ್ ಆಫ್ ಮಲ್ಟಿ ಟಾಸ್ಕಿಂಗ್. ಓಕೆ, ನಮಗೆ ಒಂದೇ ಕ್ಷಣದಲ್ಲಿ ಅಷ್ಟಾವಧಾನ ಶತಾವಧಾನಗಳನ್ನು ಮಾಡುವಷ್ಟು ಶಕ್ತಿ ಇದೆ ನಮ್ಮೆಲ್ಲರಿಗೂ. ನಾವು ವಿ ಕ್ಯಾನ್ ಡೂ ಮಲ್ಟಿಪಲ್ ಥಿಂಗ್ಸ್ ಅಟ್ ದಿ ಸೇಮ್ ಟೈಮ್ ಅನ್ನುವಂತಹ ಅಹಂಕಾರದಲ್ಲಿರ್ತೀವಿ ಇವತ್ತಿನ ಹೊತ್ತಿನಲ್ಲಿ. ಅದು ನಮ್ಮ ಮೂಲ ಜೀನ್ ಟೈಪ್ಗೆ, ನಾವು ಜೀವಿಗಳಾಗಿ ಏನಾಗಿದ್ದೀವೋ ಅದಕ್ಕೆ ವಿರುದ್ಧವಾದಂತಹ ಪರಿಕಲ್ಪನೆ. ಹಾಗಾಗಿ ಎಷ್ಟೋ ಬಾರಿ ನಾವು ಗೊಂದಲದ ಸ್ಥಿತಿಯಲ್ಲಿರ್ತೀವಿ. ಆ ಗೊಂದಲದ ಸ್ಥಿತಿಯಿಂದಾಗಿ ವಿ ಆರ್ ಆಫನ್ ಟೈಮ್ಸ್ ನಾಟ್ ಅವೇರ್ ಆಫ್ ವೇರ್ ವಿ ಆರ್ ಆರ್ ವಾಟ್ ಇಸ್ ಕಾಲ್ಡ್ ಆರ್ ಲೋಕಸ್ ಸ್ಟ್ಯಾಂಡೈ. ಅದಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂತ ಅಂದರೆ, ಈ ಹೊತ್ತು ಡಿಜಿಟಲೀಕರಣದಿಂದಾಗಿ, ಟೆಕ್ನಾಲಜಿಯಿಂದಾಗಿ, ಮೊಬೈಲ್ನಿಂದಾಗಿ ಏನಾಗಿದೆ ಅಂತ ಅಂದರೆ, ದೇರ್ ಇಸ್ ಅ ಹ್ಯೂಜ್ ಪ್ರೆಷರ್ ಆನ್ ದಿ ಕಾನ್ಸೆಪ್ಟ್ ಆಫ್ ನೌ. ನೌ ಅಂತ ಅಂದರೆ ಈಗ ಅನ್ನೋಂಥ ಸರಳ ಅರ್ಥದಲ್ಲಿ ನಾವು 10 ವರ್ಷದ ಹಿಂದೆ ಹೋಗಿದ್ದಿದ್ರೆ, 20 ವರ್ಷದ ಹಿಂದೆ ಹೋಗಿದ್ರೆ, ಶ್ರೀನಿಧಿ ಬೆಂಗಳೂರಿಗೆ ಬರೋಕ್ಕೆ ಮುಂಚಿನ ಹೊತ್ತಿಗೆ ನಾವು ಹೋಗಿದ್ದಿದ್ರೆ ಅದು ಸುಲಭವಾದ ಪರಿಕಲ್ಪನೆ ಆಗಿರ್ತಾ ಇತ್ತು. ಯಾರೋ ಶನಿವಾರ ಬೆಳಿಗ್ಗೆ ಇಷ್ಟು ಜನ ಇಲ್ಲಿ ಸೇರಿದ್ದೀರಿ, ಯಾರೋ ಒಬ್ಬ ತನಗೆಲ್ಲ ಗೊತ್ತು ಅಂದ್ಕೊಂಡು ಮಾತಾಡ್ತಾ ಇದ್ದಾನೆ. ಸೊ ಅದು ಯು ಕ್ಯಾನ್ ಪ್ಲಾಟ್ ಇಟ್ ಆನ್ ಅ ಗ್ರಾಫ್. ಓಕೆ, ದೆರ್ ಇಸ್ ದಿಸ್ ಲಾರ್ಜರ್ ಆರ್ಕ್ ಆಫ್ ಟೈಮ್ ಕಾಲ್ಡ್ ಲೈಫ್, ಆ್ಯಂಡ್ ಅದರಲ್ಲಿ ದೆರ್ ಇಸ್ ದಿಸ್ ಸ್ಪೆಕ್ ಕಾಲ್ಡ್ ನೌ ಅಂತ ನಾವು ಸುಲಭಕ್ಕೆ ಅದನ್ನು ಒಂದು ಗ್ರಾಫ್ನಲ್ಲಿ ಹಾಕಬಹುದಾಗಿತ್ತು. ಆದರೆ ಈ ಹೊತ್ತು ಅದು ಅಸಾಧ್ಯ. ಯಾಕೆ ಅಸಾಧ್ಯ ಅದು? ಯಾಕೆ ಅಂತ ಅಂದರೆ, ಈ ಹೊತ್ತು ದೇರ್ ಇಸ್ ಅನ್ ಎನಾರ್ಮಸ್ ಅಮೌಂಟ್ ಆಫ್ ಪ್ರೆಷರ್ ಆನ್ ನೌ. ಏನದು ಪ್ರೆಷರು? ಅಲ್ಲಿ ನಂದು ಫೋನ್ಗೆ ಒಂದು 25 ಮೆಸೇಜ್ ಬಂದಿರಬಹುದು, ಇನ್ಯಾವುದೋ ಕರೆಗಳು ಬಂದಿರಬಹುದು, ಮತ್ತೇನೋ ಒಂದು ಡಿಸ್ಟ್ರಾಕ್ಷನ್ ಇರಬಹುದು. ಆ ಥರದ್ದು ಹಲವಾರು ಒತ್ತಡಗಳು ಈ ಒಂದು ಕ್ಷಣದ ಮೇಲೆ ಇರೋದ್ರಿಂದ, ಈ ನೋವು ಮೇಲೆ ಇರೋದ್ರಿಂದ ಈ ನೋವು ಜಾಳಾಗಿದೆ. ನೋವು ಜಾಳಾಗಿರೋದ್ರಿಂದ ನೋವಾಗಿದೆ. ಯಾಕೆ ನೋವಾಗಿದೆ ಅಂತ ಅಂದರೆ, ನಮಗೆ ನಮ್ಮ ಲೋಕಸ್ ಸ್ಟ್ಯಾಂಡೈ ಗೊತ್ತಾಗ್ತಾ ಇಲ್ಲ. ಹೂ ಎಮ್ ಐ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎರಡನೇದು ನಮ್ಮ ಲೋಕಸ್ ಸ್ಟ್ಯಾಂಡೈ ಏನು ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜೀವನದ ಗ್ರಹಿಕೆ ಕಡಿಮೆ ಆಗ್ತಾ ಇರೋದಕ್ಕೆ ಕಾರಣ. ಮೂರನೇದು ಪ್ರಮುಖವಾಗಿ ಏನಪ್ಪ ಅಂದರೆ,
ಇವತ್ತು ಮೊಬೈಲ್ನ ಕಾರಣದಿಂದಾಗಿ ಸ್ಟ್ರಕ್ಚರ್ಡ್ ಲರ್ನಿಂಗಿಗೆ, ಅಂದರೆ ಕ್ರಮಬದ್ಧವಾದ ಕಲಿಕೆಗೆ ಅಪಾಯ ಬಂದೊದಗಿದೆ. ಇದನ್ನು ಅಷ್ಟೇ ಥಿಯರಿಗೆ ಹೋಗಿ ಹೇಳೋ ಬದಲು ಹೇಗೆ ಅಪಾಯ ಬಂದೊದಗಿದೆ ಅಂತ ಒಂದು 2-3 ಸಣ್ಣ ಉದಾಹರಣೆಗಳ ಮೂಲಕ ಹೇಳ್ತೀನಿ. ಮೊದಲನೇ ಉದಾಹರಣೆ, ನನ್ನ ಮಕ್ಕಳನ್ನ ಕೇಳಿದೆ ನಾನು, ನಿಮಗೆ ಎಲಾನ್ ಮಸ್ಕ್ ಗೊತ್ತಾ ಅಂತ. ಓಕೆ, ನನ್ನ ಮಗ 9 ವರ್ಷ, ಅವನಿಗೆ ಎಲ್ಲೋ ಕೇಳ್ದಂಗಿದೆ ಅಂದ. ನನ್ನ ಮಗಳು ಗೊತ್ತು ಅಂದ್ಲು. ಮಗಳಿಗೆ 13 ವರ್ಷ. ಸೊ ಯಾರು ಅಂತ ಕೇಳಿದೆ. ಅವಳು ಅಹಂಕಾರದಲ್ಲಿ ನನ್ನ ಕಡೆ ನೋಡಿ, ಏನು ಇಷ್ಟು ಗೊತ್ತಿಲ್ಲ ಅನ್ನೋ ಥರ ಹೇಳ್ತಿದ್ಯಲ್ಲ ಅಂತ. ಇಸ್ ದ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಅಂದ್ಲು. ಸೊ ನಾನು ಐ ಟ್ರೈ ಟು ಪ್ರೋಬ್ ಫರ್ದರ್. ಅಷ್ಟೇನಾ, ಇನ್ನೇನು ಗೊತ್ತು ನಿಂಗೆ ಬಗ್ಗೆ ಅಂತ. ಏನೋ ಓದಿದ್ದೆ ಮೊನ್ನೆ ಪೇಪರಲ್ಲಿ, ಅದೇನೋ ಅವನು ಮನುಷ್ಯ ಮೈಂಡನ್ನ ಮಂಗಗಳಿಗೆ ಹಾಕೋದು ಏನೋ ಮಾಡ್ತಾನಂತಲ್ಲ ಅಂತ ಅಂದ್ಲು. ಸೊ ಆಮೇಲೆ ಬೈದು, ಇಲ್ಲ ನೀವು ಇದನ್ನ ಓದ್ಕೊಂಡ್ಬನ್ನಿ, ಇದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಅವ್ರಿಗೆ ಎಲಾನ್ ಮಸ್ಕ್ನ ಪರಿಚಯ ಮಾಡಿಕೊಟ್ಟೆ. ಎಲಾನ್ ಮಸ್ಕ್ ಅಂದರೆ ಟೆಸ್ಲಾ ಕಂಪನಿನ ಫಾರ್ಮ್ ಮಾಡಿರೋಂಥವನು. ಟೆಸ್ಲಾ ಇಸ್ ಟ್ರೈಂಗ್ ಟು ರೆವಲ್ಯೂಷನೈಸ್. ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸು, ಎರಡನೇದು ಡ್ರೈವರ್ಲೆಸ್ ವೆಹಿಕಲ್ಸು, ಎರಡನೇದು ನೀವು ಮನುಷ್ಯನ ಮೈಂಡನ್ನ ಮಂಗಗಳಿಗೆ ವರ್ಗಾಯಿಸ್ತಾನೆ ಅಂತ ಹೇಳಿದ್ದು ಅದಷ್ಟು ಸುಲಭದ್ದಲ್ಲ. ಅದು ಕಾನ್ಸೆಪ್ಟ್ ನ್ಯೂರೋಲಿಂಕ್ ಅಂತ ಅನ್ನೋದು, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಒಂದು ಸ್ಥೂಲವಾದ ಪರಿಚಯ. ಮತ್ತೆ ಮೂರನೇದು ಅವರ ಸ್ಪೇಸ್ ಎಕ್ಸ್ ಮಿಷನ್ನು, ಮತ್ತೆ ಅಲ್ಲೇನು ನಡೀತಿದೆ ಅನ್ನೋದ್ರ ಬಗ್ಗೆ ಎಲ್ಲ. ಎಲಾನ್ ಮಸ್ಕ್ ಅಂದರೆ ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನ್ ಅನ್ನೋ ಪರಿಕಲ್ಪನೆ ಅಷ್ಟೇ ಮಕ್ಕಳಿಗೆ ಇದ್ದುಬಿಟ್ರೆ, ಅವರ ಒಟ್ಟು ಇಂಪ್ಯಾಕ್ಟ್ ಪ್ರಪಂಚದ ಮೇಲೆ ಏನು ಅನ್ನೋದ್ರ ಗರಿಕೆ ಇಲ್ಲದೆ ಹೋದರೆ ಏನಾಗುತ್ತೋ ಅದೇ ಥರದ ಅಪಾಯಗಳು ಜೀವನದ ಮಿಕ್ಕೆಲ್ಲ ಸ್ತರಗಳಲ್ಲೂ ಆಗುತ್ತೆ ಅನ್ನೋದನ್ನು ನಾವು ಗ್ರಹಿಸಬೇಕಾಗಿರೋದು. ಇನ್ಫ್ಯಾಕ್ಟ್ ಜೆಫ್ ಬೆಜಾಸ್ ಯಾರು ಅಂತ ಕೇಳಿದಾಗ್ಲೂ ಐ ಥಿಂಕ್ ಹಿ ಇಸ್ ದ ಸೆಕೆಂಡ್ ರಿಚೆಸ್ಟ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ನೇರವಾಗಿ ಅಮೆಝಾನ್ ಕನೆಕ್ಷನ್ನು ಇಬ್ಬರಿಗೂ ಗೊತ್ತಿರಲಿಲ್ಲ. ಓಕೆ, ಮತ್ತೆ ಅದರ ಕಾಂಟೋರ್ಸ್ ಗೊತ್ತಿರಲಿಲ್ಲ, ಅನ್ಫಾರ್ಚುನೇಟ್ಲಿ. ಓಕೆ, ಆಮೇಲೆ ಮೂರನೇ ರಿಚೆಸ್ಟ್ ಪರ್ಸನ್ ಯಾರು ಅನ್ನೋದು ಬಹುಶಃ ಇಲ್ಲಿ ಇರೋ ಯಾರಿಗೂ ಅದರ ಸರಿಯಾದ ಇದು ಗೊತ್ತಿರಲ್ಲ. ವಿಚ್ ಇಸ್ ಇನ್ಸಿಡೆಂಟಲಿ ಅದು ಬರ್ನಾರ್ಡ್ ಆಲ್ಬಾರ್ಟ್ ಅಂತ ಅನ್ನೋಂಥವನು. ಈಸ್ ಅ ಫ್ರೆಂಚ್ ಬಿಸ್ನೆಸ್ ಮ್ಯಾನ್. ಇನ್ಫ್ಯಾಕ್ಟ್ ಇವಾಗ ಅವನು ಸೆಕೆಂಡ್ ರಿಚೆಸ್ಟ್ ಪರ್ಸನ್. ಜೆಫ್ ಮೊನ್ನೆ ಮಾರ್ಕೆಟ್ ಬಿದ್ದ ಕಾರಣಕ್ಕೆ ಎಲಾನ್ ಮಸ್ಕ್ನ 3ನೇ ಸ್ಥಾನಕ್ಕೆ ಹೊರಟೋಗಿದ್ದಾನೆ. ಜೆಫ್ ಬೆಜಾಸ್ ಮೊದಲನೇ ಸ್ಥಾನದಲ್ಲಿದ್ದಾನೆ. ಯಾರು ರಿಚ್ಚು ಅನ್ನೋದಲ್ಲ ಮುಖ್ಯ, ಯಾರು ಶ್ರೀಮಂತರು ಪ್ರಪಂಚದಲ್ಲಿ ಅನ್ನೋದಲ್ಲ ಇಲ್ಲಿನ ಕ್ರಕ್ಸ್. ಅದಲ್ಲ. ಏನು ಅಂತ ಅಂದರೆ, ಜೀವನದಲ್ಲಿ ನಾವು ಏನನ್ನಾದರೂ ಅರ್ಥ ಮಾಡ್ಕೊಳ್ಬೇಕಾದ್ರೆ ವಿ ಗೆಟ್ ಇಟ್ ಆನ್ಸರ್ಡ್ ಮೋಸ್ಟ್ಲಿ ಥ್ರೂ 5 W's ಆ್ಯಂಡ್ 1 H. ಹೂ, ವಾಟ್, ವೈ, ವೇರ್, ವೆನ್ ಮತ್ತೆ ಹೌ ಅನ್ನೋದ್ರ ಮೂಲಕ. ಅವುಗಳಲ್ಲಿ ಡೀಪ್ ಕ್ವಶನ್ಸ್ ಇರೋದು ಯಾವುವು? ವೈ ಮತ್ತೆ ಹೌ. ಇನ್ನು ಮಿಕ್ಕಿದ್ದೆಲ್ಲ ಇನ್ಫಾರ್ಮೇಶನ್ ಅಷ್ಟೇ, ಮಾಹಿತಿ ತುಣುಕುಗಳು. ಅವುಗಳಿವತ್ತು ಸುಲಭಕ್ಕೆ ಸಿಗುತ್ತೆ. ಆದರೆ ವೈ ಮತ್ತೆ ಹೌಗಳನ್ನ ನಾವೇ ಕಂಡುಹಿಡ್ಕೊಳ್ಬೇಕಾಗುತ್ತೆ. ವೈ ಇಸ್ ಹಿ ದ ರಿಚೆಸ್ಟ್? ಓಕೆ, ಹೌ ಡಿಡ್ ಹಿ ಬಿಕಮ್ ದ ರಿಚೆಸ್ಟ್? ವಾಟ್ ಡಿಡ್ ಹಿ ಹ್ಯಾವ್ ಟು ಡೂ ಇನ್ ಆರ್ಡರ್ ಟು ಅಚೀವ್ ದ್ಯಾಟ್? ಆ ಪ್ರಶ್ನೆಗಳನ್ನು ನಾವೇ ಕೇಳಿಕೊಂಡು ಮುಂದೆ ಅದನ್ನು ಕಲಿತಾ ಹೋಗಬೇಕಾಗತ್ತೆ. ವಿಚ್ ಇಸ್ ವೈ ಸ್ಟ್ರಕ್ಚರ್ಡ್ ಲರ್ನಿಂಗ್ ಆರ್ ಇನ್ಸ್ಟ್ರಕ್ಟರ್ ಡ್ರಿವನ್ ಲರ್ನಿಂಗ್, ಅದು ಶಾಲೆನಲ್ಲೇ ಆಗಬೇಕು ಅಂತ ಇಲ್ಲ, ಮನೆಯಲ್ಲೂ ಇನ್ಸ್ಟ್ರಕ್ಟರ್ಸ್ ಮುಖೇನ ಆಗಬಹುದಾದಂಥದ್ದು. ಪೇರೆಂಟ್ಸ್ ಕ್ಯಾನ್ ಪ್ಲೇ ದ ರೋಲ್ ಆಫ್ ದೋಸ್ ಇನ್ಸ್ಟ್ರಕ್ಟರ್ಸ್, ಟ್ರೈನರ್ಸ್ ಎಕ್ಸೆಟ್ರಾ. ರೋಲ್ ಪ್ಲೇಗಳ ಮೂಲಕ ಕಲಿಬೇಕಾದಂಥದ್ದು. ಓದಿ ಕೇಳಿ ಅರ್ಥ ಮಾಡಿಕೊಂಡು ಮುಂದಿನ ಪ್ರಶ್ನೆ ಹಾಕಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಅವುಗಳೆಲ್ಲನೂ ಮಾಡೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದನ್ನ ಹೇಳೋ ಉದ್ದೇಶದಿಂದ ಈ ಎಲಾನ್ ಮಸ್ಕ್ ಎಕ್ಸಾಂಪಲ್ ಹೇಳಿದೆ. ಎಲಾನ್ ಮಸ್ಕ್ ಅಂತ ಅಲ್ಲ, ಬರೀ ಈ ಥರದ ಕಲಿಕೆ ಮಾತ್ರ ಅಂತ ಅಲ್ಲ. ಈಗ ಉದಾಹರಣೆಗೆ ನಾವೆಲ್ಲ ಮೊದಲು ಆವಾರಾಹು ಅಂತ ಆ ಹಾಡನ್ನು ಕೇಳಿ ಆಮೇಲೆ ಈ ಹಾಡು ಹಾಡ್ರವ್ರು ಯಾರಪ್ಪ ಅಂತ ಅದೇ ಥರದ್ದು 4-5 ಹಾಡುಗಳು ಬಂದಾಗ ಆಮೇಲೆ ವಿ ವುಡ್ ಡಿಸ್ಕವರ್, ಓ ಮುಖೇಶು ಅಥವಾ ಲತಾ ಅಂತ. ಇವತ್ತೇನಾಗಿದೆ, ಮೊದಲು ನಮಗೆ ಅದು ಯಾರವನು ಜಸ್ಟಿನ್ ಬೀಬರ್ ಪರಿಚಯ ಆಗ್ಬಿಡ್ತಾನೆ. ಆಮೇಲೆ ಅವನು ಮಾಡಿರೋ ಕಚರ ಪಚರ ಹಾಡುಗಳನ್ನೆಲ್ಲ ಕೇಳಬೇಕಾಗಿರೋಂಥ ಬಲವಂತಕ್ಕೆ ನಾವು ಬಿದ್ದು ಔಟ್ ಆಫ್ ಪಿಯರ್ ಪ್ರೆಷರ್ ಕಲ್ತ್ಕೊಳ್ತೀವಿ ಅದನ್ನು. ಸೊ ಸ್ಟ್ರಕ್ಚರ್ಡ್ ಲರ್ನಿಂಗ್ಗೆ ವಿರುದ್ಧವಾಗಿ ನಾವು ಮೊದಲು
ಯಾರು ಅನ್ನೋದನ್ನಷ್ಟೇ ತಿಳ್ಕೊಂಡು ಆಮೇಲೆ ಬಿಕಾಸ್ ಆಫ್ ಪ್ರೆಷರ್ ಕಲಿಬೇಕಾಗಿ ಬಂದಾಗ ಬೇರೆ ಏನನ್ನೋ ಕಲ್ತು ಬಿಡ್ತೀವಿ ಅನ್ನೋವಂಥದ್ದು. ಅಥವಾ ಫಾರ್ ದಟ್ ಮ್ಯಾಟರ್ ಥಿಂಗ್ಸ್ ಲೈಕ್ ವಯಲೆನ್ಸ್. ಓಕೆ, ನಾನು ನಿಮಗೆ ನಿಜ ಹೇಳ್ತೀನಿ, ನಿಮ್ಮಲ್ಲಿ ಎಷ್ಟೋ ಜನರಿಗೂ ಅದು ಇದಿರ್ಬೋದು. ನಾನು ಮೊದಲನೇ ಸಾರಿ ಒಂದು ಮೃತದೇಹವನ್ನು ನೋಡಿದ್ದು ನಾನು ಬಹುಶಃ PUC ನಲ್ಲಿದ್ದೆ ಅಂತ ಅನ್ಸುತ್ತೆ. ನಮ್ಮ ತಾತ ಹೋಗ್ಬಿಟ್ಟಾಗ ನಮ್ಮ ಮನೆಯಲ್ಲಿ, ಅಲ್ಲಿವರೆಗೆ ನೋಡಿರಲಿಲ್ಲ ಮೃತದೇಹನ. ಇವತ್ತಿನ ಮಕ್ಕಳು ಮೃತದೇಹ ಮಾತ್ರ ಅಲ್ಲ, ಕೊಲೆಗಳನ್ನೂ ಮೊಬೈಲ್ಗಳಲ್ಲಿ ಬರುವಂಥ ವಾಟ್ಸಪ್ ಫಾರ್ವರ್ಡ್ಗಳಲ್ಲಿ ಅದರಲ್ಲಿ ಇದರಲ್ಲಿ ನೋಡಿರುವಂಥ ಸಾಧ್ಯತೆ ಇದೆ. ವಾಟ್ ದ್ಯಾಟ್ ಡಸ್, ಅದ್ರ ಬಗ್ಗೆ ನಾವು ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಷಯನ ಕಲಿಬೇಕಾಗಿದೆ. ಏನಪ್ಪ ಅಂತ ಅಂದರೆ, ಸ್ಟ್ರಕ್ಚರ್ಡ್ ಲರ್ನಿಂಗ್ ಆದಾಗ, ಕ್ರಮಬದ್ಧ ಕಲಿಕೆ ಆದಾಗ ನಮ್ಮ ವ್ಯಾಲ್ಯೂಸ್ ಅಥವಾ ಮೌಲ್ಯಗಳು ಏನು ಅನ್ನೋದು ಮೊದಲು ಸ್ಥಾಪಿತವಾಗುತ್ತೆ. ವಿಚ್ ಗವರ್ನ್ಸ್ ಆರ್ ಆಟಿಟ್ಯೂಡ್ಸ್, ನಮ್ಮ ಧೋರಣೆಗಳೇನು ಅನ್ನೋದನ್ನ ಆ ಮೌಲ್ಯಗಳು ದೇ ಡೈರೆಕ್ಟ್ ಇಟ್, ಅವು ನಿರ್ದೇಶಿಸುತ್ತವೆ ಆ ಧೋರಣೆಗಳನ್ನ. ಆ ಧೋರಣೆಗಳು ಮುಂದೆ ಹೋಗಿ ನಮ್ಮ ಬಿಹೇವಿಯರ್ ಅಥವಾ ನಡವಳಿಕೆ ಹೇಗಿರುತ್ತೆ ಅನ್ನೋದನ್ನ ನಿರೂಪಿಸುತ್ತೆ. ಓಕೆ, ಮೊದಲು ವ್ಯಾಲ್ಯೂಸ್ ಅಥವಾ ಮೌಲ್ಯಗಳು, ಆಮೇಲೆ ಧೋರಣೆಗಳು, ಅವುಗಳಿಂದ ಮೂಡೋದು ನಮ್ಮ ನಡವಳಿಕೆ, ಮತ್ತೆ ಅದರಿಂದ ಆಗೋದು ನಮ್ಮ ವ್ಯಕ್ತಿತ್ವ. ಇವತ್ತು ಕಲಿಕಾ ಕ್ರಮ ವಿರುದ್ಧವಾದಾಗ, ಯಾಕೆ ಕಲಿಕಾ ಕ್ರಮ ವಿರುದ್ಧವಾಗುತ್ತೆ? ನಾವು ಏನನ್ನೋ ರ್ಯಾಂಡಮ್ ಮಾಹಿತಿಯ ತುಣುಕುಗಳಿಗಾಗಿ ಸಂಗ್ರಹಿಸಿ ಅದನ್ನ ಯಾವುದೋ ಒಂದು ಕ್ರಮದಲ್ಲಿ ನಮ್ಮ ಮನಸ್ಸಲ್ಲಿ ಜೋಡಿಸ್ಕೊಂಡು ಬಿಡೋದ್ರಿಂದ ದುರದೃಷ್ಟವಶಾತ್ ಇವತ್ತು ಈ ಅಪಾಯಗಳಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಇದು 13-9 ವಯಸ್ಸಿನ ಮಕ್ಕಳ ಪೋಷಕನಾಗಿ ನಾನು ಎದುರಿಸುವಂಥ ಆತಂಕ. ಇನ್ಫ್ಯಾಕ್ಟ್ ನೀವು ಇದುವರೆಗೂ ಗಳಿಕೆ ಶುರು ಮಾಡಿಲ್ಲದೆ ಇರುವಂಥ ಎಲ್ಲರನ್ನೂ ಮಕ್ಕಳು ಅಂತ ಕನ್ಸಿಡರ್ ಮಾಡೋದಾದರೆ ಬೇರೆದೇ ಥರದ ಅಪಾಯಗಳಿವೆ. ಅವುಗಳ ಒಂದು 2 ಚಿಕ್ಕ ಎಕ್ಸಾಂಪಲ್ಗಳನ್ನು ಹೇಳಿ ಮುಂದೆ ಹೋಗ್ತೀನಿ. ಒಂದು ಎಕ್ಸಾಂಪಲ್, ಇವತ್ತು ಸೋಷಿಯಲ್ ಮೀಡಿಯಾನಲ್ಲಿ ನಿಮ್ಮ ಬಿಹೇವಿಯರ್ ಯಾವ ರೀತಿ ಇದೆ, ನಿಮ್ಮ ಸರ್ಕಲ್ ಯಾವ ರೀತಿ ಇದೆ ಅನ್ನೋದನ್ನ ಆಧರಿಸಿ, ಇಫ್ ಯು ಆರ್ ಲೆಟ್ ಅಸ್ ಸೇ an 18-year-old ಬಾಯ್ ಆರ್ ಅ ಗರ್ಲ್, ಓಕೆ, 18 ವರ್ಷದ ಮೇಲ್ಪಟ್ಟ ಯುವಕ ಅಥವಾ ಯುವತಿ ನೀವಾಗಿದ್ರೆ ನಿಮಗೆ ಸುಲಭಕ್ಕೆ ಅಟ್ ದ ಕ್ಲಿಕ್ ಆಫ್ ಅ ಬಟನ್ ಸಾಲ ಸಿಗುತ್ತೆ ವಿತೌಟ್ ಎನಿ ಕೊಲ್ಯಾಟ್ರಲ್. ಓಕೆ, ಏನು ಕೊಲ್ಯಾಟ್ರಲ್ ಇಲ್ಲದೆ, ಏನು ಅಡವಿಡಬೇಕಾಗದೆ ನಿಮಗೆ ಸಾಲ ಸಿಗುತ್ತೆ. ಓಕೆ, ಮೊಬೈಲ್ನಲ್ಲಿ ಬರೀ ಒಂದು ಕ್ಲಿಕ್ಕಲ್ಲಿ. ಅದರಿಂದ ಆಗೋ ಅಪಾಯಗಳು ಏನಾಗಬಹುದು ಅಂತ ಅನ್ನೋದನ್ನ ಊಹಿಸ್ಕೊಳ್ಳೋದಕ್ಕೆ 2ನೇ ಉದಾಹರಣೆನ ಇದಕ್ಕೆ ಜೋಡಿಸ್ತೀನಿ. 2ನೇ ಉದಾಹರಣೆ ಏನಪ್ಪಾ ಅಂತ ಅಂದ್ರೆ, ಆ ದುಡ್ಡನ್ನ ತಗೊಂಡು ನಿಮ್ಮ ಮಗು ಇವತ್ತು ಕ್ರಿಪ್ಟೋ ಕರೆನ್ಸಿ ಖರೀದಿಸ್ತಾ ಇರಬಹುದು. ಆನ್ ದ ಸೇಮ್ ಮೊಬೈಲ್, ಟೇಕಿಂಗ್ ದ ಲೋನ್ ವಿತ್ ಅ ಕ್ಲಿಕ್ ಆಫ್ ಒನ್ ಬಟನ್ ಆನ್ ಒನ್ ಆ್ಯಪ್, ಇಮಿಡಿಯೇಟ್ಲಿ ಟ್ರಾನ್ಸ್ಫರಿಂಗ್ ದ ಮನಿ ಟು ಅನದರ್ ಟು ಬೈ ಕ್ರಿಪ್ಟೋ ಕರೆನ್ಸೀಸ್. ಓಕೆ, ಆ ಕ್ರಿಪ್ಟೋ ಕಳೆದ ವರ್ಷ 5 ಪಟ್ಟು ಹೆಚ್ಚಾಗಿದೆ. 5 ಪಟ್ಟು ಅಂದರೆ ಆ ಮಗು 10,000 ರೂಪಾಯಲ್ಲಿ ಹಾಕಿದ್ರೆ 50,000 ರೂಪಾಯಿ ಇವಾಗ ಅದಾಗೋದು. ಓಕೆ, ಇನ್ ಜಸ್ಟ್ ಅ ಮ್ಯಾಟರ್ ಆಫ್ 1 year. ನೋಡಿ, ಸಾಲ ಸಿಕ್ತು ವಿತೌಟ್ ಎನಿ ಪೇರೆಂಟಲ್ ಹೆಲ್ಪ್ ಆರ್ ಸೀಮಿಂಗ್ಲಿ ಸೊ. ಆಮೇಲೆ ಅದರಿಂದ 5 ಪಟ್ಟು ಆ ಹಣ ಮಲ್ಟಿಪ್ಲೈ ಆಗೋಯ್ತು, ಎಲ್ಲನೂ ಮೊಬೈಲ್ನಲ್ಲೇನೆ, ಟಕ್ 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 ಅಂತ. ಈಗ ಆ ಮಗುಗೆ ನಾವು ಹೇಳ್ಕೊಟ್ರೆ, ನೋಡಪ್ಪ, ಜೀವನದಲ್ಲಿ ದುಡ್ಡು ಅನ್ನೋದು ಅಷ್ಟು ಸುಲಭ ಅಲ್ಲ, ನೀನು ಕಷ್ಟಪಟ್ಟು ದುಡಿಬೇಕು, ಆಮೇಲೆ ನಿನಗೆ ಗಳಿಸಕ್ಕಾಗೋದು ಅದು, ಆಮೇಲೆ ದುಡ್ಡು ಅಷ್ಟು ಸುಲಭಕ್ಕೆ ಮಲ್ಟಿಪ್ಲೈ ಆಗಲ್ಲ, ನೀನು ಕೂಡಿಡಬೇಕು ಕುಡಿಕೆನಲ್ಲಿ, ಆಮೇಲೆ ನಿಧಾನಕ್ಕೆ ಅದು ಬೆಳೀತಾ ಹೋಗುತ್ತೆ, ಆಮೇಲೆ ಇನ್ಫ್ಲೇಷನ್ ಅದು ಇದೆ ಅಂತಂದರೆ ಏನಿಲ್ಲ, ಐ ಜಸ್ಟ್ ನೀಡ್ ಟು ಆ ಥರ ಆಗೋಗುತ್ತೆ. ಇದನ್ನು ನಾನೇನೋ ಕಟ್ಟುಕತೆ ಗುಬ್ಬಕ್ಕನ ಕತೆ ಹೇಳ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳ್ತಾ ಇದ್ರೆ, ಲೆಟ್ ಮೀ ಟೆಲ್ ಯು, ಆಸ್ ಸಂಬಡಿ ಹೂ ಕನ್ಸಲ್ಟ್ಸ್ ಫಾರ್ ದಿ ಲಾರ್ಜೆಸ್ಟ್ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಇನ್ ಇಂಡಿಯಾ, ಶ್ರೀನಿಧಿಯವ್ರಿಗೂ ಗೊತ್ತದು, ಈ ಕ್ರಿಪ್ಟೋಗಳಿಗೆ ಇರುವಂತಹ ಲಾರ್ಜೆಸ್ಟ್ ಆಡಿಯನ್ಸ್, ಮೋರ್ ದೆನ್ 50% ಆರ್ ಪೀಪಲ್ ಹೂ ಆರ್ ನಾಟ್ ಅರ್ನಿಂಗ್. ಓಕೆ, ಅವ್ರು ಇನ್ನೂ ಗಳಿಕೆ ಶುರು ಮಾಡಿಲ್ಲದೆ ಇರುವಂಥವ್ರು, ಅದಕ್ಕಿರುವಂತಹ ಅತಿ ದೊಡ್ಡ ಆಡಿಯನ್ಸ್. ಅದರ ಅರ್ಥ ಕ್ರಿಪ್ಟೋ ಕೆಟ್ಟದ್ದು ಅಂತ ಅಲ್ಲ,
ಅದು ಏನು ಅಂತ ಗೊತ್ತಿಲ್ಲದೆ ಅದನ್ನ ಒಂದು ಟ್ರಾನ್ಸಾಕ್ಷನಲ್ ಟೂಲ್ ಆಗಿ ಬಳಸ್ಕೊಳ್ಳೋಕೆ ಶುರು ಮಾಡೋದ್ರಿಂದ ಅದು ಕೆಟ್ಟದ್ದಾಯ್ತು. ಅದೇ ರೀತಿ ಇನ್ನು ಮಿಕ್ಕಿದ್ದೆಲ್ಲ ಕಲಿಕೆಗಳ ವಿಷಯದಲ್ಲೂ ಇದನ್ನೇ ನಾನು ಹೇಳಿದ್ದು, ನಾವು ಏನನ್ನ ಸ್ಟ್ರಕ್ಚರ್ಡ್ ಆಗಿ ಕಲಿಯಲ್ಲ, ಏನನ್ನ ನಾವು ಕಾಂಟೆಕ್ಸ್ಚುಲಿ ಮಾತ್ರ ಆ ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ತೀವಿ, ದ್ಯಾಟ್ ಇನ್ಫಾರ್ಮೇಶನ್ ಕ್ಯಾನ್ ವರ್ಕ್ ಅಗೇನ್ಸ್ಟ್ ಅಸ್ ಅನ್ನೋದು. ಆದರೆ ಎಲ್ಲನೂ ಕೆಟ್ಟದ್ದ? ಖಂಡಿತ ಇಲ್ಲ. ಬರೀ ಈ ಲರ್ನಿಂಗ್ ಅಥವಾ ಕಲಿಕೆಗೆ ಮಾತ್ರ ಸೀಮಿತವಾಗಿಯೇ ಹೇಳೋದಾದ್ರೆ, ಇವತ್ತು ತಂತ್ರಜ್ಞಾನ ತಂದೊಡ್ಡಿರುವಂತಹ ಕೆಡುಕುಗಳನ್ನ ಪರಿಹರಿಸುವಂತಹ ಕೆಲಸನ ಮಾಡ್ತಾ ಇದೆ. ಉದಾಹರಣೆಗೆ ನಂದೇ ಕೆಲವು ಕಕ್ಷಿಗಾರ ಕಂಪನಿಗಳ ಉದಾಹರಣೆಗಳನ್ನ ತಗೊಂಡು ನಿಮಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ, ಒಂದು 2-3 ನಿಮಿಷದಲ್ಲಿ ಮುಗಿಸ್ತೀನಿ. ಏನು ಅಂದರೆ, ಈ ಬೇಸಿಕ್ ಲೆವೆಲ್ ಲರ್ನಿಂಗ್ ಅಂದರೆ ಈ ಪ್ರೀ ಸ್ಕೂಲ್ಗಳು ಆ ಥರದ್ದನ್ನ, ಹಳ್ಳಿಗಳಲ್ಲಿ ಪ್ರೀ ಸ್ಕೂಲ್ ಇಲ್ಲ ಅನ್ನೋದನ್ನ ಮನಗಂಡಿರುವಂತಹ ಒಬ್ಬ what we call a technocrat, okay, somebody who's a technologist and businessman, tech entrepreneur. ಅವರು ಒಂದು ಸಂಸ್ಥೆನ ಹುಟ್ಟಾಕಿದ್ದಾರೆ. ಅದೇನಪ್ಪ ಮಾಡುತ್ತೆ ಅಂತ ಅಂದ್ರೆ, ಇಟ್ ಈಸ್ ಸ್ಪ್ರಿಂಗಿಂಗ್ ಪ್ರೀ ಸ್ಕೂಲ್ಸ್ ಇನ್ ರೂರಲ್ ಏರಿಯಾಸ್. ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರೀ ಸ್ಕೂಲ್ಗಳನ್ನ ಸೃಷ್ಟಿಸ್ತಾ ಇದೆ. ಆಫ್ಟರ್ ರಿಯಲೈಸಿಂಗ್ ಮಕ್ಕಳ ಬ್ರೈನಿನ ಬೆಳವಣಿಗೆ ಅತಿ ಹೆಚ್ಚಿರೋದು 3ರಿಂದ 9 ವರ್ಷದ ಇದರಲ್ಲಿ, ಆ ಸಮಯದಲ್ಲಿ. ಸೊ ಈ ಸ್ಕೂಲ್ಗಳನ್ನ ತಂತ್ರಜ್ಞಾನನೇ ಬೆಲ್ಲಿದೆ ಈ ಕಂಪನಿಗೆ. ಇನ್ನೊಂದು ಯಾವುದೋ ಕಂಪನಿ ಏನಪ್ಪ ಮಾಡ್ತಾ ಇದೆ, ತಂತ್ರಜ್ಞಾನದ ಕಂಪನಿ, ದೇ ಆರ್ ಟ್ರೈಂಗ್ ಟು ಟೇಕ್ ಓವರ್ ದ ಸ್ಪೋರ್ಟ್ಸ್ ಕರಿಕ್ಯುಲಮ್ ಇನ್ ಸ್ಕೂಲ್ಸ್ ಅಂಡ್ ದೇ ಆರ್ ರನ್ನಿಂಗ್ ಇಟ್ ಫಾರ್ ದೆಮ್. ಶಾಲೆಗಳಲ್ಲಿರುವಂತಹ ದೈಹಿಕ ಚಟುವಟಿಕೆಗಳ ಕರಿಕ್ಯುಲಮ್ ಅನ್ನ ಇವರು ಟೇಕ್ ಓವರ್ ಮಾಡ್ತಾ ಇದ್ದಾರೆ, ಅಥವಾ ಆ ಕರಿಕ್ಯುಲಮ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಇವರೇ ಆ ಕರಿಕ್ಯುಲಮ್ನ ಕೊಟ್ಟು ಮಕ್ಕಳಿಗೆ ಏಜ್ ಅಪ್ರಾಪ್ರಿಯೇಟ್ ಫಿಸಿಕಲ್ ಲರ್ನಿಂಗ್ ಅದನ್ನ ಸೃಷ್ಟಿಸ್ತಾ ಇದ್ದಾರೆ. ಅಥವಾ ನಿಮ್ಗೆಲ್ಲರಿಗೂ ಪರಿಚಯ ಇರುವಂತಹ ಬೈಜೂಸ್ ನಂತ ಕಂಪನಿಗಳು ಏನ್ ಮಾಡ್ತಾ ಇವೆ, ಒಬ್ಬೊಬ್ಬರ ಕಲಿಕೆ ಒಂದೊಂದು ಪೇಸ್ನಲ್ಲಾಗುತ್ತೆ, ಒಂದೊಂದು ಗತಿನಲ್ಲಿ, ಒಂದೊಂದು ವೇಗದಲ್ಲಾಗುತ್ತೆ. ಸೊ ಲೆಟ್ ಅಸ್ ಕ್ರಿಯೇಟ್ ಸೆಲ್ಫ್ ಪೇಸ್ಡ್ ಲರ್ನಿಂಗ್ ಟೂಲ್ಸ್. ಅಂದ್ರೆ ನೀವೇ ಅದರ ವೇಗನ ಮತ್ತೆ ಗತಿನ ನಿರ್ಧರಿಸಬಹುದಾದಂತಹ ಟೂಲ್ಸ್ ಅನ್ನ ಕ್ರಿಯೇಟ್ ಮಾಡೋಣ ಅಂತ ಇದೆ. ಇವತ್ತು ಆ ಕಂಪನಿದು ಬೆಲೆ ಎಷ್ಟು ಅಂತ ಅನ್ನೋದು ನೀವು ಪೇಪರ್ಗಳನ್ನ ಓದೋರಿಗೆ ಗೊತ್ತಿರುತ್ತೆ. 10-20 ಬಿಲಿಯನ್ಗೂ ಹೆಚ್ಚು. ಅಂಡ್ ದೇ ಆರ್ ಲುಕಿಂಗ್ ಆಟ್ ಲಿಸ್ಟಿಂಗ್ ದೆಮ್ಸೆಲ್ಸ್ ಗ್ಲೋಬಲಿ. ಈಗಾಗಲೇ ಬಿಲಿಯನ್ಗಳ ಡಾಲರ್ ಕೊಟ್ಟು ಅವರು ಎಷ್ಟೋ ಕಂಪನಿಗಳನ್ನ ಖರೀದಿಸಿ ಆಗಿದೆ. ಅಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಈ ಬೈಜೂಸ್ನಂತಹ ಕಂಪನಿಗಳು. ಅಥವಾ ಈಗ ನೀವು ಯಾವುದೋ ಒಂದು ಪರೀಕ್ಷೆಗೆ ಸಿದ್ಧ ಆಗಬೇಕು ಅಂದರೆ ಟಾಪರ್ ಥರದ ಕಂಪನಿಗಳು, ಅದನ್ನ ಈಗ ಬೈಜೂಸ್ ಕೊಂಡ್ಕೊಂಡ್ರು ಇತ್ತೀಚೆಗೆ. ಏನ್ ಮಾಡ್ತಾ ಇವೆ ಅವು ಅಂದರೆ, ದೇ ಹೆಲ್ಪ್ ಯು ಲರ್ನ್ ಆನ್ಲೈನ್ ಆನ್ ಯುವರ್ ಮೊಬೈಲ್. ಬಟ್ ಅಲ್ಲಿ ಕಲಿಯೋದು, ನೀವು ಯಾವುದೋ ಒಂದು ಕ್ಲಾಸ್ ರೂಮ್ಗೋ ಕೋಚಿಂಗ್ ಸೆಂಟರ್ಗೋ ಹೋಗಿ ಕಲಿಯೋದಕ್ಕಿಂತ ಭಿನ್ನ ಮತ್ತೆ ಶ್ರೇಷ್ಠ. ಯಾಕೆ ಅಂತ ಅಂದರೆ, ಇಟ್ ಐಡೆಂಟಿಫೈಸ್ ಗ್ಯಾಪ್ಸ್. ನೀನು ಇವತ್ತು ಬೆಳಿಗ್ಗೆ ಈ ಪಾಠದ ಮೇಲೆ ಹೆಚ್ಚು ಸಮಯ ಕೊಟ್ಟೆ, ಮತ್ತೆ ನೀನು ಈ ಪ್ರಶ್ನೆಗಳಿಗೆ ತಪ್ಪುತ್ತರ ಕೊಟ್ಟೆ ಅಂದ್ರೆ ಬಟ್ ಅಂತ ಈ ಕೆಲವು ವಿಷಯಗಳು ಗೊತ್ತಿಲ್ಲದೆ ಇರಬಹುದು. ಸೊ ಲೆಟ್ ಮೀ ಫೀಡ್ ದೋಸ್ ಕೈಂಡ್ ಆಫ್ ಕ್ವೆಶ್ಚನ್ಸ್ ಬ್ಯಾಕ್ ಟು ಯು. ಪವರ್ ಆಫ್ AI ಇನ್ ಲರ್ನಿಂಗ್. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಅನ್ನ ಕಲಿಕೆಯಲ್ಲಿ ಅಳವಡಿಸೋದ್ರಿಂದ ಆಗುವಂಥ ಬೆನಿಫಿಟ್ಗಳು. ಅಲ್ಲಿಗೆ ನಿಲ್ಲಲ್ಲ ಕಲಿಕೆದು. ಮುಂದೆ ಹೋಗ್ತಾ ಪ್ರೊಫೆಷನಲ್ಸ್ ವೆನ್ ದೇ ಗೋ ಆ್ಯಂಡ್ ದೇ ವಾಂಟ್ ಟು ಅಪ್ಸ್ಕಿಲ್ ಆರ್ ಆಗ್ಮೆಂಟ್ ದಿಯರ್ ಲರ್ನಿಂಗ್, ಇನ್ಯಾವುದೋ ಒಂದು ಗ್ರೇಟ್ ಲರ್ನಿಂಗ್ ಥರದ ಸಂಸ್ಥೆ ಬಂದು ಈ ಹಿಂದೆ ಕಲ್ತಿರೋ ಎಲ್ಲದರದ್ದು ಮಾಹಿತಿ ಲಭ್ಯ ಇರುತ್ತೆ, ಅದಕ್ಕೆ ನೀನು ಇಷ್ಟು ಕಲ್ತ್ರೆ ಸಾಕು ಅಂತ ಸೇರಿಸೋ ಥರ ಇದೆ. ಒಳ್ಳೆಯದು. ಕೆಡಿಕೆ ಎಷ್ಟಿದೆಯೋ ಬಹುಶಃ ಅದಕ್ಕಿಂತ ಹೆಚ್ಚೇ ಇದೆ, ಆದ್ರಿಂದನೇ ನಾವು ಬಹುಶಃ ಈ ಥರ ಬಳಸ್ಕೊಂಡಿದ್ದೀವಿ ಅಂತ ಅನ್ಸುತ್ತೆ. ಆದರೆ ನಮ್ಮ ಜೀವನ ಸುಖಕರವಾಗಬೇಕಾದ್ರೆ ಶ್ರೀನಿಧಿಯವರು ಹೇಳಿದಾಗೆ ವಿ ನೀಡ್ ಟು ಸ್ವಿಚ್ ಆಫ್. ಇಡೀ ಪುಸ್ತಕ ಓದಿದ್ದೀನಿ ನಿನ್ನೆ ರಾತ್ರಿ. ಯಾಕೆ ಸ್ವಿಚ್ ಆಫ್ ಮಾಡಬೇಕು ಅಂತ ಅಂದರೆ, ನಮ್ಮ ಕಲಿಕೆ ಯಾವತ್ತಿಗೂ ಇಟ್ ಹ್ಯಾಸ್ ಟು ಹ್ಯಾಪನ್ ಬೋತ್ ಪ್ರಾಸ್ಪೆಕ್ಟಿವ್ಲಿ ಆ್ಯಂಡ್ ರಿಟ್ರಾಸ್ಪೆಕ್ಟಿವ್ಲಿ ವಿತ್ ಸಮ್ ಅಮೌಂಟ್ ಆಫ್ ರಿಫ್ಲೆಕ್ಷನ್ ಇನ್ ಬಿಟ್ವೀನ್. ಓಕೆ, ನಾವು ನಮ್ಮ ಜೀವನವನ್ನು ಗ್ರಹಿಸ್ಕೊಳ್ಳೋದಕ್ಕೆ ನಾನು ಹೇಳಿದೆ ಇವೆಲ್ಲ ಬೇಕು 3 ಅಂತ. ಅದ್ರ ಜೊತೆಗೆ ರಿಫ್ಲೆಕ್ಷನ್ ಮತ್ತು ಇಂಟ್ರಾಸ್ಪೆಕ್ಷನ್, ಓಕೆ, ಆತ್ಮಾವಲೋಕನ ಅದು ಬೇಕಾಗತ್ತೆ. ಆ ಸಮಯದಲ್ಲಿ ನಾವು ನಮ್ಮ ಜೊತೆ ಮತ್ತೆ ನಮ್ಮ ಹತ್ತಿರದವರ ಜೊತೆ ಯಾವುದೇ ಡಿವೈಸ್
ಅಡಚಣೆ ಇಲ್ಲದೆ ವ್ಯವಹರಿಸಬೇಕಾಗತ್ತೆ. ಆದ್ದರಿಂದ ಈ ಸ್ವಿಚ್ ಆನ್ ಎಷ್ಟು ಮುಖ್ಯನೋ ಸ್ವಿಚ್ ಆಫ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಶ್ರೀನಿಧಿಯವರು ಅದ್ಭುತವಾಗಿ ಬರೆದಿದ್ದಾರೆ. ಈ ನಿಟ್ಟುಪವಾಸದಿಂದ ಹಿಡಿದು ನೆಟ್ಟುಪವಾಸದವರೆಗೆ ಬಹಳ ವಿಸ್ತಾರವಾಗಿ ಈ ಸ್ವಿಚ್ ಆಫ್ನ ಪರಿಕಲ್ಪನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಅವರೇ ಹೇಳಿರೋ ಹಾಗೆ ಮೊಬೈಲ್ಗೆ ಮೀರಿ ನಮಗೆ ಕಾಣಿಸುವಂಥ ಪ್ರಪಂಚನ ಅನುಭವಿಸುವಂಥ ಶಕ್ತಿ ಸಾಮರ್ಥ್ಯ ನಮಗೆ ಸ್ವಿಚ್ ಆಫ್ ಮಾಡೋದ್ರ ಮೂಲಕ ಮತ್ತು ಯಾವಾಗ ನಮಗೆ ಪ್ರಸ್ತುತವೋ ಆವಾಗ ಸ್ವಿಚ್ ಆನ್ ಮಾಡ್ಕೊಳ್ಳೋದ್ರ ಮೂಲಕ ದೊರಕಲಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾರೋ ಹೇಳಿದರು, ಮುಂಚೆ ಕೇಳಿದೆ ಜೀವನ ಅಂದರೆ ಏನು ಅಂತ ಆರಂಭಿಸಿದೆ, ಜೀವನ ಅಂದರೆ ಏನು ಅಂತಾನೆ ಮುಗಿಸೋಣ. ಜೀವನ ಅಂದರೆ ಏನಪ್ಪ ಅಂತ ಅಂದರೆ, ಯಾರೋ ಒಂದು ಮೀಮ್ ಸೃಷ್ಟಿಸಿ ಹೇಳಿದ ಹಾಗೆ, that hazy thing which appears outside the borders of the screen that you are looking at ಅಂತ. ಸೊ ಮಂಜಾಗಿ ಕಾಣುತ್ತಲ್ಲ, ನೀವು ಸ್ಕ್ರೀನ್ನೇ ನೋಡ್ತಿರ್ಬೇಕಾದ್ರೆ ಆ ಕಡೆ, ಅದ್ರ ಹೊರತಾಗಿ ಅದು ಜೀವನ, ಅದು ಪ್ರಪಂಚ ಅಂತ ಯಾರೋ ಹೇಳಿದ್ರು. ಆ ಮಂಜು ಹೋಗಬೇಕಾದ್ರೆ ನಮ್ಮ ಫೋಕಸ್ಸು ಇಲ್ಲಿಂದ ತೆಗೆದು ನಾವು ಪ್ರಪಂಚದ ಮೇಲೆ ಬಿಟ್ಟಾಗ ಇದು ಡಿಫೋಕಸ್ ಆಗುತ್ತೆ, ಅಲ್ಲಿ ರಿಯಲ್ ಫೋಕಸ್ ಬರುತ್ತೆ ಅಂತ ಹೇಳ್ತಾ ಈ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.